Good evening, children. Welcome to Suchitra Excellent Classes. Today we have learned bilingual 4th standard Santur textbook of English for grade 4. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೇ ತರಗತಿಯ ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ ಸಂತೂರ್ ಟೆಕ್ಸ್ಟ್ ಬುಕ್ನ ಇಂಗ್ಲೀಷ್ ಒಂದು ಪಠ್ಯಪುಸ್ತಕದಲ್ಲಿ ಬರುವ ಭಾಗ 1ರಲ್ಲಿನ ಪದ್ಯ 4 ಒನ್ ಥಿಂಗ್ ಆಟ್ ಎ ಟೈಮ್. ಈ ಒಂದು ಪದ್ಯದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಪದ್ಯದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ಇದರಲ್ಲಿ ಕಂಡುಬರುವ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋನ ನೀವು ನೋಡಿ ವಿವರಣೆಯನ್ನು ಹಾಗೂ ಹೊಸ ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಈ ಪದ್ಯದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಂಪೂರ್ಣವಾಗಿ ಚಟುವಟಿಕೆಗಳನ್ನು ಅರ್ಥೈಸಿಕೊಳ್ಳೋಣ, ಬರೆದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಹಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಬರೆದುಕೊಳ್ಳಿ. ಲೆಟ್ ಅಸ್ ಸ್ಟಾರ್ಟ್ ದ ಕ್ವಶನ್ ಆನ್ಸರ್ಸ್. ಫಸ್ಟ್ ಒನ್, ಲೆಟ್ ಅಸ್ ಥಿಂಕ್. ಕ್ವಶನ್ ನಂಬರ್ ಎ, ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ನಂತರದಲ್ಲಿ ಬಿ, ಥಿಂಕ್ ಆ್ಯಂಡ್ ಡಿಸ್ಕಸ್. ಇಲ್ಲಿಯೂ ಕೂಡ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ನೋಡಿ, ನಂತರದಲ್ಲಿ ಮ್ಯಾಚ್ ದ ವರ್ಡ್ಸ್ ಇದೆ. ಹಾಗೆ ಇಲ್ಲಿ ಆ್ಯಕ್ಟಿವಿಟಿಗಳು ಕೂಡ ಇದೆ. ಲೆಟ್ ಅಸ್ ಸ್ಪೀಕ್. ಅರ್ಥ ಆಯ್ತಾ? ಇವುಗಳೆಲ್ಲವುಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಈಗ ಮೊದಲನೆಯದಾಗಿ ಲೆಟ್ ಅಸ್ ಥಿಂಕ್. ಎ, ಆನ್ಸರ್ ದ ಫಾಲೋಯಿಂಗ್. ಈ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯೋಣ ಬನ್ನಿ. ಫಸ್ಟ್ ಒನ್, ಆನ್ಸರ್ ದ ಫಾಲೋಯಿಂಗ್. First question, why is it important to focus on doing one thing at a time? Answer, it is important to focus on doing one thing at a time because it helps us do our work well and be happy. Second one, make a list of words that rhyme in the poem one thing at a time. Play, way, away, might, right, well, tell. Next, third question, how do you feel after finishing a task that you have done well? Answer, I feel happy after finishing a task that I have done well. Fourth question, what are some of the things you do every day that help you stay calm and focused? Answer, I read books, I go for morning walk, I do my homework on time, I play with my friends. ನೆಕ್ಸ್ಟ್, ಇಲ್ಲಿಗೆ 4 ಪ್ರಶ್ನೆಗಳು, ಎ ಭಾಗದಲ್ಲಿ ಬರುವಂಥ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಬಿಯಲ್ಲಿ ಥಿಂಕ್ ಆ್ಯಂಡ್ ಡಿಸ್ಕಸ್. ಬಿಯಲ್ಲಿ ಒಂದು ಪ್ರಶ್ನೆ ಬರ್ತದೆ, ವಾಟ್ ಡು ಯು ಲೈಕ್ ಡೂಯಿಂಗ್ ಇನ್ ಯುವರ್ ಫ್ರೀ ಟೈಮ್? ಆನ್ಸರ್, ಐ ಲೈಕ್ ಡ್ರಾಯಿಂಗ್ ಪಿಕ್ಚರ್ಸ್ ಆ್ಯಂಡ್ ರೀಡಿಂಗ್ ಸ್ಟೋರಿ ಬುಕ್ಸ್. ಈಗ ಬಿ ಕ್ವೆಶನ್ ಆನ್ಸರನ್ನು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್, ಬಿ ಥಿಂಕ್ ಆ್ಯಂಡ್ ಡಿಸ್ಕಸ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್, ಲೆಟ್ ಅಸ್ ಲರ್ನ್. ಎ, ಮ್ಯಾಚ್ ದ ವರ್ಡ್ಸ್ ವಿತ್ ದೇರ್ ಮೀನಿಂಗ್ಸ್. ಇಲ್ಲಿ ವರ್ಡ್ಸ್ ಇವೆ, ಅವುಗಳ ಮೀನಿಂಗ್ಸ್ ಇದೆ, ಅದು ಅವುಗಳನ್ನ ಮ್ಯಾಚ್ ಮಾಡಬೇಕು. ಈಗ ನೋಡಿ, ಮೈಟ್ ಮೀನ್ಸ್ ಸ್ಟ್ರೆಂತ್ ಆರ್ ಪವರ್. ಮೈಟ್ ಮೀನ್ಸ್ ಸ್ಟ್ರೆಂತ್ ಆರ್ ಪವರ್. Useful means helpful or beneficial. Next, moments, short periods of time. Moments, ಕ್ಷಣಗಳು ಅಂತ ಹೇಳ್ತೀವಿ, ಶಾರ್ಟ್ ಪೀರಿಯಡ್ಸ್ ಆಫ್ ಟೈಮ್ಸ್. ನೆಕ್ಸ್ಟ್, ನಾವು ಯೂಸ್ ದ ವರ್ಡ್ಸ್ ಆ್ಯಂಡ್ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಈ ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡಿರಿ ಅಂದ್ರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳನ್ನು ಮಾಡಿ ಇಲ್ಲಿ ಬರೀರಿ ಅಂತ ಹೇಳ್ತಾರೆ. ನೋಡಿ, ಫಸ್ಟ್ ಒನ್, ವಿ ಶುಡ್ ಡೂ ಅವರ್ ಹೋಮ್ವರ್ಕ್ ವಿತ್ ಅವರ್ ಮೈಟ್. ಸೆಕೆಂಡ್ ಒನ್, ಬುಕ್ಸ್ ಆರ್ ವೆರಿ ಯೂಸ್ಫುಲ್ ಟು ಲರ್ನ್ ನ್ಯೂ ಥಿಂಗ್ಸ್. ಥರ್ಡ್ ಒನ್, ಐ ಎಂಜಾಯ್ಡ್ ಹ್ಯಾಪಿ ಮೂಮೆಂಟ್ಸ್ ವಿತ್ ಮೈ ಫ್ಯಾಮಿಲಿ. ನೆಕ್ಸ್ಟ್, ನೋಟ್ ಟು ದ ಟೀಚರ್. ನೆಕ್ಸ್ಟ್, ಲೆಟ್ ಅಸ್ ಸ್ಪೀಕ್. ಡಿಸ್ಕ್ರೈಬ್ ವಾಟ್ ಎವ್ರಿ ಒನ್ ಈಸ್ ಡೂಯಿಂಗ್ ಇನ್ ದ ಪಿಕ್ಚರ್. ಈ ಒಂದು ಚಿತ್ರದಲ್ಲಿ ಸಾಕಷ್ಟು ಜನರು ನಿಮಗೆ ಕಾಣಿಸ್ತಾ ಇದ್ದಾರೆ, ಹೌದಾ? ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಒಂದು ಜನರು ಏನೇನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಮಾಡ್ತಿರ್ತಕ್ಕಂಥ ಏನು ಕೆಲಸಗಳಿವೆ
ಅನ್ನೋದನ್ನು ನೀವೆಲ್ಲರೂ ಗಮನಿಸಬೇಕು. ಈ ಒಂದು ಪಿಕ್ಚರನ್ನು ಕಂಪ್ಲೀಟಾಗಿ ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆಗಳಿವೆ ನೋಡಿ. ಈ ಒಂದು ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಹೂ ಈಸ್ ಆರ್ ಡೂಯಿಂಗ್ ವಾಟ್ ಆ್ಯಕ್ಷನ್ ಮೀನ್ಸ್ ಅಲ್ಲಿರ್ತಕ್ಕಂಥ ಒಂದು 2 girls ಆರ್ ಗೋಯಿಂಗ್ ಟು ಸ್ಕೂಲ್, ಎ ವುಮೆನ್ ಈಸ್ ಟೈಪಿಂಗ್ ಆನ್ ಎ ಕಂಪ್ಯೂಟರ್. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬರು ಲೇಡಿ ಏನು ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಟೈಪ್ ಮಾಡ್ತಾ ಇದ್ದಾರೆ. ಹೌದಾ? ಆಮೇಲೆ ಒಬ್ಬಳು ಕಾಮನ ಬಿಲ್ಲನ್ನು ನೋಡ್ತಾ ಇದ್ದಾಳೆ, ರೇನ್ಬೋ. ಆಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಬುಕ್ಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಗರ್ಲ್ಸ್ ಏನು ಮಾಡ್ತಾ ಇದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ. 2 girls ಆರ್ ಗೋಯಿಂಗ್ ಟು ಸ್ಕೂಲ್. ಈ ರೀತಿಯಾಗಿ ಚಿತ್ರಗಳನ್ನು ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಿ. ಕಂಪ್ಲೀಟಾಗಿ ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ ಅಲ್ಲಿ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಿ. ಫಾರ್ ಎಕ್ಸಾಂಪಲ್, 2 girls ಆರ್ ಗೋಯಿಂಗ್ ಟು ಸ್ಕೂಲ್. 2 girls ಆರ್ ಗೋಯಿಂಗ್ ಟು ಸ್ಕೂಲ್. ಎ ವುಮೆನ್ ಈಸ್ ಟೈಪಿಂಗ್ ಆನ್ ಎ ಕಂಪ್ಯೂಟರ್. ಹೌದಾ? ಯೂಸಿಂಗ್ ದ ಅಬೌವ್ ಸೆಂಟೆನ್ಸ್ ಸ್ಟ್ರಕ್ಚರ್, ಕ್ರಿಯೇಟ್ ಸೆಂಟೆನ್ಸ್ ಆಫ್ ಯುವರ್ ಓನ್. ರೈಟ್ ಅಟ್ ಲೀಸ್ಟ್ 7 sentences ಇನ್ ಯುವರ್ ನೋಟ್ಬುಕ್. ನೋಡಿ, ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ 7 ವಾಕ್ಯಗಳನ್ನು ಬರೀರಿ ಅಂತ ಹೇಳ್ತಾರೆ. ಈಗ ಅವರು ಕಂಪ್ಯೂಟರ್ ನೋಡ್ತಿರ್ತಕ್ಕಂಥ ಮಹಿಳೆ ಬಗ್ಗೆ ಬರೆದಿದ್ದಾರೆ. ಹಾಗೆ ಇಬ್ಬರು ಹುಡುಗಿಯರು ಶಾಲೆಗೆ ಹೋಗ್ತಾ ಇದ್ದಾರೆ, ಅದನ್ನು ಕೂಡ ಬರೆದಿದ್ದಾರೆ. ಅದನ್ನು ಹೊರತುಪಡಿಸಿ ನಾವೇನು ಮಾಡಬೇಕು, ಇನ್ನೂ ಸಾಕಷ್ಟು ಚಿತ್ರಗಳಲ್ಲಿ ಕಾಣ್ತಾ ಇವೆ. ಅವುಗಳನ್ನ ನೀವು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಏನಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ ಏನು ಮಾಡಬೇಕು, ನೀವೆಲ್ಲರೂ ಕೂಡ ಒಂದು ಕನಿಷ್ಠ 7 ವಾಕ್ಯಗಳನ್ನಾದರೂ ನೀವು ಬರೀರಿ ಅಂತ ಹೇಳ್ತಾರೆ. ಈಗ ಅವುಗಳನ್ನು ನೋಡ್ತಾ ಹೋಗೋಣ. ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ನಾನು ಸಾಕಷ್ಟು ವಾಕ್ಯಗಳನ್ನು ಬರೆದಿದ್ದೇನೆ, 16 ವಾಕ್ಯಗಳನ್ನು ಇಲ್ಲಿ ಬರೆದಿದ್ದೇನೆ. ಅವುಗಳನ್ನ ಒಂದೊಂದಾಗಿ ಓದ್ತಾ ಹೋಗ್ತೀನಿ, ಎಲ್ಲರೂ ಕೂಡ ಸರಿಯಾಗಿ ಗಮನಿಸಿ. ಕೃಷ್ಣಾಜಿ ಈಸ್ ಪ್ಲೇಯಿಂಗ್ ದ ಫ್ಲೂಟ್. ಅಂದರೆ ನೋಡಿ, ಈ ಚಿತ್ರದಲ್ಲಿ ಕೃಷ್ಣ ಇಲ್ಲಿ ಕುಳಿತಿದ್ದ ನೋಡಿ. ಈ ಭಾಗದಲ್ಲಿ ಕೃಷ್ಣ ಫ್ಲೂಟನ್ನು, ಕೊಳಲನ್ನು ನುಡಿಸ್ತಾ ಕುಳಿತಿದ್ದಾನೆ. ಹೌದಾ? ಕಾಣಿಸ್ತಾ ಇದ್ದಾನಾ? ನೋಡಿ, ಈ ಭಾಗದಲ್ಲಿ ಕೃಷ್ಣ ಕೊಳಲನ್ನು ನುಡಿಸ್ತಾ ಕುಳಿತಿದ್ದಾನೆ. ನೋಡಿ, 1 girl ಈಸ್ ಪ್ಲೇಯಿಂಗ್ ಸ್ಟಪ್ಪು. ನೋಡಿ, ಒಬ್ಬಳು ಏನು ಮಾಡ್ತಾ ಇದ್ದಾಳೆ, ಸ್ಟಪ್ಪುವನ್ನು ಆಟವನ್ನು ಆಡ್ತಾ ಇದ್ದಾಳೆ. ನೆಕ್ಸ್ಟ್, ಈಗ 1 girl ಈಸ್ ಲುಕಿಂಗ್ ಎಟ್ ದ ರೇನ್ಬೋ. ಇಲ್ಲಿ ನೋಡಿ, ಇವಳು ಸ್ಟಪ್ಪು ಆಟ ಆಡ್ತಾ ಇದ್ದಾಳೆ. ನೆಕ್ಸ್ಟ್, ಇಲ್ಲೊಬ್ಬಳು ಹುಡುಗಿ ರೇನ್ಬೋ ನೋಡ್ತಾ ಇದ್ದಾಳೆ. ಎ ವುಮೆನ್ ಈಸ್ ವರ್ಕಿಂಗ್ ಆನ್ ಎ ಕಂಪ್ಯೂಟರ್. ಇಲ್ಲಿ ಕಂಪ್ಯೂಟರ್ ಮುಂದೆ ಕುಳಿತಿದ್ದಾಳೆ. ಇಲ್ಲಿ ನೋಡಿ, ಒಬ್ಬಳು ಏನು ಮಾಡ್ತಿದ್ದಾಳೆ ಅಂದರೆ ಎ ವುಮೆನ್ ಈಸ್ ಯೂಸಿಂಗ್ ಟೆಲಿಸ್ಕೋಪ್. ನೋಡಿ, ಟೆಲಿಸ್ಕೋಪ್ನ ಸಹಾಯದಿಂದ ಏನನ್ನೋ ನೋಡ್ತಾ ಇದ್ದಾಳೆ. ನೆಕ್ಸ್ಟ್, ಎ ಮ್ಯಾನ್ ಈಸ್ ಪುಲ್ಲಿಂಗ್ ಎ ಕ್ಯಾಮಲ್ ಕಾರ್ಟ್. ನೋಡಿ, ಇಲ್ಲಿ ಒಬ್ಬ ಏನು ಮಾಡ್ತಾ ಇದ್ದಾನೆ, ಕ್ಯಾಮಲ್ ಕಾರ್ಟ್ ಜೊತೆ ಇದ್ದಾನೆ. ನೆಕ್ಸ್ಟ್, ಎ ವುಮೆನ್ ಈಸ್ ಕ್ಲೈಂಬಿಂಗ್ ದ ಲ್ಯಾಡರ್. ನೋಡಿ, ಇಲ್ಲೊಬ್ಬಳು ಲ್ಯಾಡರ್ ಮೇಲೆ ಹತ್ತುತ್ತಾ ಇದ್ದಾಳೆ. ಕ್ಲೈಂಬಿಂಗ್ ಅಂದರೆ ಹತ್ತುವುದು. 1 girl ಆ್ಯಂಡ್ 1 boy ಆರ್ ಆರ್ಮ್ ರೆಸ್ಟಿಂಗ್. ನೋಡಿ, ಇಲ್ಲಿ 1 girl 1 woman, 1 boy 1 woman ಇವರೇನು ಮಾಡ್ತಾ ಇದ್ದಾರೆ, ಆರ್ಮ್ ರೆಸ್ಟಿಂಗನ್ನು ಮಾಡ್ತಾ ಇದ್ದಾರೆ. ಎ ಜೋಕರ್ ಈಸ್ ಡೂಯಿಂಗ್ ಟ್ರಿಕ್ಸ್. ನೋಡಿ, ಇಲ್ಲಿ ಒಬ್ಬ ಜೋಕರ್ ಏನು ಮಾಡ್ತಾ ಇದ್ದಾನೆ, ಟ್ರಿಕ್ಸನ್ನು ಮಾಡ್ತಾ ಇದ್ದಾನೆ. ಈಗ 1 girl ಈಸ್ ಆಫರಿಂಗ್ ಎ ಬುಕ್ ಹಿಯರ್. 1 girl ಈಸ್ ಆಫರಿಂಗ್ ಎ ಬುಕ್. ನೆಕ್ಸ್ಟ್, 1 girl ಈಸ್ ಸಿಟ್ಟಿಂಗ್ ಆನ್ ವೀಲ್ ಚೇರ್ ಹಿಯರ್. ಇಲ್ಲಿ ನೋಡಿ, ಒಬ್ಬಳು ವೀಲ್ ಚೇರ್ ಮೇಲೆ ಕುಳಿತಿದ್ದಾಳೆ. 1 girl ಈಸ್ ಹೋಲ್ಡಿಂಗ್ ದ ಲ್ಯಾಡರ್. ಇಲ್ಲೊಬ್ಬಳು ಲ್ಯಾಡರನ್ನು ಹಿಡಿದಿದ್ದಾಳೆ. ಹೌದಾ? 1 girl ಈಸ್ ಸ್ವಿಂಗಿಂಗ್. ಇಲ್ಲೊಬ್ಬಳು ಏನು ಮಾಡ್ತಾ ಇದ್ದಾಳೆ, ಜೋಕಾಲಿಯನ್ನು ಆಡ್ತಾ ಇದ್ದಾಳೆ, ಸ್ವಿಂಗಿಂಗ್. 1 girl ಈಸ್ ಹೈಡಿಂಗ್ ಬಿಹೈಂಡ್ ಎ ಟ್ರೀ. ಇಲ್ಲೊಬ್ಬಳು ಗಿಡದ ಹಿಂದೆ ಅಡಗಿಕೊಂಡಿದ್ದಾಳೆ, ಹೈಡಿಂಗ್. 2 girl ಆರ್ ಡ್ಯಾನ್ಸಿಂಗ್. ಇಲ್ಲಿಬ್ಬರು ಹುಡುಗಿಯರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. 1 girl ಈಸ್ ಫ್ಲೈಯಿಂಗ್ ಕೈಟ್. ನೋಡಿ, ಇಲ್ಲೊಬ್ಬಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಕೈಟ್, ಕೈಯಲ್ಲಿ ದಾರವನ್ನು ಹಿಡಿದಿದ್ದಾಳೆ. ಇಲ್ಲಿ ಕೈಟ್ ಕಾಣಿಸ್ತಾ ಇದೆಯಾ, ಗಾಳಿಪಟವನ್ನು ಹಾರಿಸ್ತಾ ಇದ್ದಾಳೆ. ಈ ತೆರನಾಗಿ ನೀವು, ನಾನಿಲ್ಲಿ ಅವರು 17 ಒಂದು ವಾಕ್ಯಗಳನ್ನ ಮಾಡಿ ಅಂತ ಹೇಳಿದ್ದಾರೆ. ನಾನಿಲ್ಲಿ 16 ವಾಕ್ಯಗಳನ್ನು 16 ಸೆಂಟೆನ್ಸನ್ನು ಮಾಡಿದ್ದೇನೆ. ಈ ಒಂದು ಚಿತ್ರವನ್ನು ಗಮನಿಸಿ. ನೀವು ಕೂಡ ಇನ್ನೂ ಹೆಚ್ಚಿಗೆ ಒಂದು ವಾಕ್ಯಗಳನ್ನು ಈ ಚಿತ್ರವನ್ನು ನೋಡಿ ಮಾಡಬಹುದು.
ಇದೇ ತೆರನಾಗಿ ನೀವು ಕೂಡ ವಾಕ್ಯಗಳನ್ನು ಸರಿಯಾಗಿ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಟ್ ಫಾರ್ ದ ಟೀಚರ್ ಇದೆ. ಆ್ಯಂಡ್ ದ ಕೇಸ್ ಆಫ್ ಮಿಸ್ಸಿಂಗ್ ಐ, read aloud the following lines. All that you do with all your might. Things done by halves are never done right. Next, here your teacher will read aloud a few words to you. Circle the words in which you don't hear the I sound. ನೋಡಿ, ಎಲ್ ಸೌಂಡ್. ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳಿವೆ. ಅವುಗಳನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಶಿಕ್ಷಕರು ಓದಿ ಹೇಳ್ತಾರೆ. ಅದರಲ್ಲಿ ಎಲ್ ಅನ್ನುವಂಥದ್ದು ಎಲ್ಲಿ ಸೈಲೆಂಟ್ ಆಗಿದೆ, ಸೌಂಡ್ ಎಲ್ಲಿ ಬರೋದಿಲ್ಲ, ಯು ಡೋಂಟ್ ಹಿಯರ್, ಎಲ್ ಸೌಂಡ್ ಎಲ್ಲಿ ಕೇಳಿಸೋದಿಲ್ಲ, ಅಂಥ ವಾಕ್ಯಗಳನ್ನು ಏನು ಮಾಡಬೇಕು, ಸರ್ಕಲ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಲೀಫ್, ಕಾಮ್. ನೋಡಿ, ಕಾಮ್ ಇಲ್ಲಿ ಎಲ್ ಸೈಲೆಂಟ್ ಆಗ್ತದೆ. ಪೇಲ್, ಜೈಲ್, ಪಾಮ್. ನೋಡಿ, ಇಲ್ಲಿ ಎಲ್ಲಿದ್ದರೂ ಕೂಡ ಸೈಲೆಂಟ್ ಆಗಿದೆ. ಪಾಮ್. ಹಾಲ್, ಕ್ಲೀನ್. ಕಾಫ್, ಇಲ್ಲಿಯೂ ಕೂಡ ಎಲ್ ಸೈಲೆಂಟ್ ಆಗ್ತದೆ. ಕಾಫ್. ಸೆಲ್ಫ್, ಚಾಕ್, ಇಲ್ಲಿಯೂ ಕೂಡ ಎಲ್ ಸೈಲೆಂಟ್ ಆಗಿದೆ. ಟಾಕ್, ಎಲ್ ಸೈಲೆಂಟ್. ಸಿಲ್ಕ್, ಬಾಮ್. ನೋಡಿ, ಬಾಮ್. ಪ್ಲಮ್, ಸೆಲ್ಫ್. ನೋಡಿ, ಇವೆಲ್ಲವುಗಳಲ್ಲಿ ನಾನು ರೌಂಡ್ ಮಾಡಿದ್ದೀನಲ್ಲ, ಸರ್ಕಲ್ ಹಾಕಿದ್ದೀನಿ, ಇವೆಲ್ಲವುಗಳಲ್ಲಿ ಎಲ್ ಸೈಲೆಂಟ್ ಆಗಿದೆ. ನೆಕ್ಸ್ಟ್, ಲೆಟ್ ಅಸ್ ರೈಟ್ ಡೌನ್ ಯುವರ್ ಡೈಲಿ ರೂಟೀನ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಟಿಕ್ ಇಫ್ ದೇ ಆರ್ ವರ್ಕ್ ಆರ್ ಪ್ಲೇ. ನೋಡಿ, 6:30 AM ಐ ವೇಕಪ್, ವರ್ಕ್. 7 AM ಐ ಈಟ್ ಬ್ರೇಕ್ಫಾಸ್ಟ್, ರೈಟ್, ವರ್ಕ್. 8 AM ಐ ಗೋ ಟು ಸ್ಕೂಲ್, ವರ್ಕ್. 11 AM I play with friends, play. 1 PM I study in class, work. 4 PM I play at home, play. 7 PM I do my homework, work. ಈ ಥರನಾಗಿ ಬರೀಬೇಕು. ನೆಕ್ಸ್ಟ್, now write the above routine as a paragraph. My routine: I begin my day at 6:30 AM. I wake up and then brush my teeth. After this, I eat breakfast by 8 AM. I am ready for school. My mother helps me to pack my bag and then I leave for school at 8 AM. At school, my school starts at 8:30 AM. I have 4 periods before recess. When the time on the big clock reads 11, the students goes to the playground and play many games together. The school ends at 2 PM. Next, at home. ನೋಡಿ, at home ಅಲ್ಲಿ I come back home at 2:30 PM. I eat lunch, take some rest and then play for some times. I do my homework and eat dinner. I go to school by 9 PM. Next, note to the teacher. Next, riddle here. Let us do. Guess the following riddles. ಇಲ್ಲಿ ಕೆಲವೊಂದಿಷ್ಟು 3 ರಿಡಲ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಓದೋಣ, ಹಾಗೆ ಉತ್ತರವನ್ನು ಕೂಡ ತಿಳಿದುಕೊಳ್ಳೋಣ. ನೆಕ್ಸ್ಟ್, 30 white horses on a red hill. Now they chomp, now they stomp, now they stand still. ನೋಡಿ, 30 ಬಿಳಿ ಕುದುರೆಗಳಿವೆ. ಅಂದರೆ 30 ಬಿಳಿ ಕುದುರೆಗಳಿವೆ. ಎದರ ಮೇಲೆ ಅಂದರೆ ಕೆಂಪು ಒಂದು ಗುಡ್ಡದ ಮೇಲೆ. ನೌ ದೇ ಚಾಂಪ್, ನೌ ದೇ ಸ್ಟಾಂಪ್. ಅವು ಏನು ಮಾಡ್ತವೆ, ಕೆಲವೊಂದಿಷ್ಟು ಸಲ ಅಗಿಯುತ್ತವೆ, ಕಡಿಯುತ್ತವೆ, ಆದರೂ ಕೂಡ ಅವು ಗಟ್ಟಿಯಾಗಿ ನಿಂತಿವೆ. ಯಾವುವು ಅಂದರೆ ದಿಸ್ ಆನ್ಸರ್ ಈಸ್ ಟೀತ್, ಹಲ್ಲುಗಳು. ನೋಡಿ, 30 ಬಿಳಿ ಹಲ್ಲುಗಳು ಏನು ಮಾಡ್ತಾವಪ್ಪ ಅಂದ್ರೆ, ಬಿಳಿ ಹಲ್ಲುಗಳು ಹಾರ್ಸಸ್ ಮೀನ್ಸ್ ಹಲ್ಲುಗಳು, ಅಂದರೆ ಇಲ್ಲಿ ಬಿಳಿ ಹಲ್ಲುಗಳು. ಇದರ ಒಂದು ಉತ್ತರ ಏನಪ್ಪ ಅಂದರೆ ಟೀತ್,
ಹಲ್ಲುಗಳು. ನೌ ದೆ ಚಾಂಪ್, ಅವು ಎದ್ರ ಮೇಲೆ ನಿಂತಿವೆ ಅಂದ್ರೆ ಹಲ್ಲಿನ ವಸಡಿ ಇರ್ತದಲ್ಲ ಕೆಂಪು, ಅದರ ಭಾಗದಲ್ಲಿ ನಿಂತಿವೆ. ನೌ ದೆ ಚಾಂಪ್, ಕೆಲವೊಂದು ಸಲ ಕಡಿತವ, ಕೆಲವೊಂದು ಸಲ ಅಗಿಯುತ್ತವೆ, ಆದರೂ ಕೂಡ ಅವೆಲ್ಲವೂ ಗಟ್ಟಿಯಾಗಿ ನಿಂತಿವೆ. ನೆಕ್ಸ್ಟ್ ಸೆಕೆಂಡ್ ಒನ್, ಟಾಲ್ ಲೇಡಿ ಇನ್ ಎ ವೈಟ್ ಫ್ರಾಕ್. ಟಾಲ್ ಲೇಡಿ ಇನ್ ಎ ವೈಟ್ ಫ್ರಾಕ್ ವಿತ್ ಎ yellow face and a red nose. The longer she stands, the shorter she grows. ನೋಡಿ, ಎತ್ತರವಾಗಿರ್ತಕ್ಕಂಥ ಹೆಣ್ಣು ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ತೊಟ್ಟಿದ್ದಾಳೆ. ವಿತ್ ಎ ಯೆಲ್ಲೋ ಫೇಸ್, ಮುಖ ಹಳದಿಯಾಗಿದೆ. ಇನ್ನು ಆ್ಯಂಡ್ ಎ ರೆಡ್ ನೋಸ್, ಮೂಗು ಕೆಂಪಗಾಗಿದೆ. ಹಾಗೆ ಅವಳು ಲಾಂಗರ್ ಶಿ ಸ್ಟ್ಯಾಂಡ್ಸ್, ಎತ್ತರವಾಗಿದ್ದಾಳೆ, ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಅವಳು ಚಿಕ್ಕವಳಾಗುತ್ತಾಳೆ ಅಂತ ಅರ್ಥ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಕ್ಯಾಂಡಲ್. ಇದ್ರ ಉತ್ತರ ಕ್ಯಾಂಡಲ್. ನೋಡಿ, ನಿಮ್ಗೆ ಈ ಒಂದು ಇದರಲ್ಲಿ ಕಾಣಿಸ್ತಿರುವಂತೆ ಕ್ಯಾಂಡಲ್ ಏನಪ್ಪ ಅಂದ್ರೆ ಬಿಳಿಯ ಒಂದು ಉದ್ದನೆಯ ಫ್ರಾಕನ್ನು ಹಾಕಿಕೊಂಡಿರ್ತಕ್ಕಂಥ ಒಂದು ಹುಡುಗಿ, ಹೌದಾ? ಎತ್ತರವಾಗಿರ್ತಕ್ಕಂಥ ಬಿಳಿಯ ಬಣ್ಣದ ಫ್ರಾಕನ್ನು ಹಾಕ್ಕೊಂಡಿದ್ದಾಳೆ. ಮುಖ ಹೇಗಿದೆ? ಕೆಂಪಗಾಗಿದೆ. ಯೆಲ್ಲೋ ಫೇಸ್ ಮೀನ್ಸ್ ಹಳದಿ ಬಣ್ಣದ ಒಂದು ಮುಖ ಆಗಿದೆ, ಆಮೇಲೆ ಮೂಗು ಕೆಂಪಗಾಗಿದೆ. ರೆಡ್ ನೋಸ್, ಹಾಗೆ ಇವಳು ಎತ್ತರದಲ್ಲಿದ್ದರೂ ಕೂಡ ಬೆಳೆಯುತ್ತಾ ಬೆಳೆಯುತ್ತಾ ಮೀನ್ಸ್ ಅದು ಉರಿದಂತೆ ಏನಾಗ್ತದೆ, ಚಿಕ್ಕದಾಗ್ತಾ ಹೋಗ್ತದ. ದಿಸ್ ಈಸ್ ಕ್ಯಾಂಡಲ್. ನೆಕ್ಸ್ಟ್ ಲಾಸ್ಟ್ ಒನ್, ಹಾರ್ಡ್ ಆ್ಯಂಡ್ ಬ್ರೌನ್ ಔಟ್ಸೈಡ್, ಸಾಫ್ಟ್ ಆ್ಯಂಡ್ ವೈಟ್ ಇನ್ಸೈಡ್, ಹೂ ಎಮ್ ಐ. ನೋಡಿ, ಹೊರಗಡೆಯಿಂದ ಏನಾಗ್ತದ, ಹಾರ್ಡ್ ಇರ್ತದೆ ಮತ್ತು ಬ್ರೌನ್ ಇರ್ತದೆ ಕಲರ್, ಒಳಗಡೆ ಸಾಫ್ಟ್ ಇರ್ತದೆ ಬಟ್ ವೈಟ್ ಇರ್ತದೆ. ನಾನು ಯಾರು ಅಂತ ಕೇಳಿದಾಗ ದಿಸ್ ಈಸ್ ಕೊಕೊನಟ್. ನೋಡಿ, ಹೊರಗಡೆಯಿಂದ ಅದು ರಫ್ ಆಗಿ ಕಾಣಿಸ್ತದೆ, ಕಲರ್ ಬ್ರೌನ್ ಇದೆ, ಆದರೆ ಒಳಗಡೆ ಮಾತ್ರ ವೈಟ್ ಮತ್ತು ಸಾಫ್ಟಾಗಿ ಇರ್ತದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ರಿಡಲ್ಗಳನ್ನು ನಾವು ಈಗ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಕೊನೆಯದಾಗಿ ಬಿ, ಯೂಸ್ ದ ಸ್ಪೇಸ್ ಟು ಡ್ರಾ ಆ್ಯಕ್ಟಿವಿಟೀಸ್ ದ್ಯಾಟ್ ಯು ಎಂಜಾಯ್ ಡೂಯಿಂಗ್ ಇನ್ ಹಾಲಿಡೇಸ್. ಯು ಮೇ ಆಲ್ಸೋ ಪೇಸ್ಟ್ ಪಿಕ್ಚರ್ಸ್ ಫ್ರಮ್ ಓಲ್ಡ್ ನ್ಯೂಸ್ ಪೇಪರ್ಸ್ ಆರ್ ಮ್ಯಾಗಝಿನ್ಸ್. ನೋಡಿ, ಇಲ್ಲಿ ಈ ಒಂದು ಖಾಲಿ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ನೀವು ಹಾಲಿಡೇಸಲ್ಲಿ ಅಂದರೆ ರಜಾ ದಿನಗಳಲ್ಲಿ ನೀವು ಮಾಡ್ತಕ್ಕಂಥ ಒಂದು ಎಂಜಾಯಿಂಗ್ ಏನೇನು ಮಾಡ್ತೀರಿ ಅನ್ನೋದನ್ನು ನೀವು ನ್ಯೂಸ್ ಪೇಪರ್ ಕಟಿಂಗ್ಸನ್ನು ಕೂಡ ಹಚ್ಚಿ ಇಲ್ಲಿ ಮಾಡಬಹುದು. ಅರ್ಥ ಆಯ್ತಾ? ಈ ಒಂದು ಸ್ಪೇಸಲ್ಲಿ ನ್ಯೂಸ್ ಪೇಪರ್ಗಳ ಪಿಕ್ಚರ್ಗಳನ್ನು ಪೇಸ್ಟ್ ಮಾಡಿ ನೀವು ಈ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ. ಅರ್ಥ ಆಯ್ತಲ್ವಾ? ನೋಡಿ, ನಾವು ರಜಾ ದಿನಗಳಲ್ಲಿ ಏನೇನು ಮಾಡ್ತೀವಿ? ನಾವು ರಜಾ ದಿನಗಳಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಊರಿನಲ್ಲಿ ತಿರುಗಾಡ್ತಾ ಇರ್ತೀವಿ, ಹೊರಗಡೆ ಆಟಕ್ಕೆ ಹೋಗ್ತೀವಿ, ಐಸ್ ಕ್ರೀಮ್ ತಿಂತೀವಿ, ಬಿಸಿಲನ್ನು ಕೂಡ ನೋಡದೆ ಏನು ಮಾಡ್ತೀವಿ, ಹೊರಗಡೆ ಫ್ರೆಂಡ್ಸ್ ಜೊತೆ ತಿರುಗುತ್ತಾ ಎಂಜಾಯ್ ಮಾಡ್ತಾ ನಾವೆಲ್ಲರೂ ಐಸ್ ಕ್ರೀಮ್ ತಿಂತಾ ಅಜ್ಜಿ ಮನೆಗೆ ಹೋಗ್ತೀವಿ ಅಲ್ವಾ? ನೆಕ್ಸ್ಟ್ ಮತ್ತೊಂದು ಚಿತ್ರದಲ್ಲಿ ನಾವೇನು ನೋಡ್ತಿದ್ದೀವಪ್ಪ ಅಂದ್ರೆ ಸ್ನಾನಕ್ಕೆ ಹೋಗ್ತೀವಿ. ನೋಡಿ, ನಮ್ಮ ಊರಿನಲ್ಲಿರ್ತಕ್ಕಂಥ ಒಂದು ನದಿಗಳಲ್ಲಿ, ಹಳ್ಳಗಳಲ್ಲಿ ನಾವೇನು ಮಾಡ್ತೀವಿ, ಸ್ನೇಹಿತರ ಜೊತೆಗೆ ಸ್ನಾನಕ್ಕೆ ಹೋಗಿ ಎಂಜಾಯ್ ಮಾಡ್ತೀವಿ. ಅಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಇರ್ತೀವಿ. ಅಷ್ಟೇ ಅಲ್ಲದೆ ನಾವೇನು ಮಾಡ್ತೀವಿ, ಎಲ್ಲ ಸ್ನೇಹಿತರು ಸೇರಿ ಗಾಳಿಪಟವನ್ನು ಹಾರಿಸ್ಲಿಕ್ಕೆ ಹೋಗ್ತೀವಿ. ಹಾಗೆ ಫ್ರೆಂಡ್ಸ್ ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ರಜಾ ದಿನಗಳಲ್ಲಿ ಹೊರಗಡೆ ಸುತ್ತಾಡ್ತಾ ಇರ್ತೀವಿ. ಆಮೇಲೆ ನಾವೆಲ್ಲರೂ ಕೂಡ ನದಿಯ ಒಂದು ದಂಡೆಗೆ ಹೋಗಿ ಸಾಕಷ್ಟು ಗಿಡ ಮರಗಳನ್ನು ನಾವು ನೋಡ್ತೀವಿ, ಹಾಗೆ ನದಿಯಲ್ಲಿ ಆಟ ಆಡ್ತೀವಿ. ಹಾಗೆ ಅಲ್ಲಿಯೇ ಏನು ಮಾಡ್ತೀವಿ, ಸುತ್ತಾಡಿ ಸಂಜೆಗೆ ಮನೆಗೆ ಬರ್ತೀವಿ. ಸರಿನಾ? ಇದುವರೆಗೂ ನಾವು ನೋಡಿರ್ತಕ್ಕಂಥ ಒಂದು ಚಿತ್ರಗಳನ್ನು ನೀವು ಕೂಡ ಏನು ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ, ಹಾಗೆಯೇ ಅವುಗಳನ್ನು ಬರೆಯಿರಿ. ಸರಿನಾ? ಇದುವರೆಗೂ ನಾವೇನು ಮಾಡಿದೀವಪ್ಪ ಅಂದ್ರೆ ಒನ್ ಥಿಂಗ್ ಎಟ್ ಎ ಟೈಮ್ ಅನ್ನುವಂಥ ಒಂದು ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಒನ್ ಥಿಂಗ್ ಎಟ್ ಎ ಟೈಮ್ ಈ ಒಂದು ಪದ್ಯದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ
ಸರಿಯಾಗಿ ಬರೆದುಕೊಳ್ಳಿ. ಎಲ್ಲ ಆ್ಯಕ್ಟಿವಿಟಿಗಳನ್ನು ಕೂಡ ತಿಳಿದುಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರಮುಖ, ಹಾಗೆಯೇ ಅವುಗಳು ನಮಗೆ ತುಂಬ ಪ್ರೋತ್ಸಾಹದಾಯಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್.